ಯತೀಂದ್ರ ಹಚ್ಚಿದಂಥ ಪೂರ್ಣಾವಧಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಧಗಧಗಿಸಿದೆ. ಅಪ್ಪಯ್ಯನ ಪರ ಬ್ಯಾಟ್ ಬೀಸಿ ಡಿಕೆ ಬಣದ ಕೆಂಗಣ್ಣೆ ಗುರಿಯಾಗಿದ್ದಾರೆ. ಸಿದ್ದು ಪುತ್ರನ ವಿಚಾರದಲ್ಲಿ ಡಿಕೆಶಿ ಸೈಲೆಂಟ್ ನಡೆಯನ್ನ ಅನುಸರಿಸಿದ್ದಾರೆ. ಕೈ ಎಂಎಲ್ಸಿ ಮಾತ್ರ ಏನ್ ಹೇಳಬೇಕೋ ಹೇಳಿದ್ದೇನೆ ಅಂತ ವಾದ ಮಂಡಿಸಿದ್ದಾರೆ. ಕುರ್ಚಿ ಕಿತ್ತಾಟದ ಮಧ್ಯೆ ಕನಕಪುರ ಕಲೀಪರ ಸಿಎಂ ಘೋಷಣೆ ಮೊಳಗಿದೆ. ಮುಂದಿನ ಸಿಎಂ ಡಿಕೆ ಅಂತ ಬೆಂಬಲಿಗರು ಅಬ್ಬರಿಸಿದ್ದಾರೆ. ಡಿಕೆಶಿಗೆ ಸಿಎಂ ಪಟ್ಟ ನೀಡಿದಂಥ ಚನ್ನರಾಜ ಹಟ್ಟಿಹೊಳಿ ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಇದೊಂದು ಅಚಾತುರ್ಯ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಕಾವೇರಿದೆ. ಇವತ್ತು ಸುವರ್ಣಸೌಧದ ಹೊರಗೆ ಹಸಿರು ಕ್ರಾಂತಿ ಮೊಳಗಿತ್ತು. ಸರ್ಕಾರದ ವಿರುದ್ಧ ಕೇಸರಿ ಹಸಿರಿನ ರಣಕಹಳೆ ಮಾರ್ಧನಿಸಿತ್ತು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ನಾಯಕರನ್ನ ಪೊಲೀಸರು ತಡೆದ್ರು. ಬಿಜೆಪಿಗರ ಪ್ರತಿಭಟನೆಗೆ ಕೈ ನಾಯಕರು ಕೌಂಟರ್ ದಾಳಿಯನ್ನ ಮಾಡಿದ್ರು. ಟಿಪ್ಪು ಸುಲ್ತಾನ್ ಕೆಲವರಿಗೆ ಮೈಸೂರಿನ ಹುಲಿ, ಮತ್ತೆ ಕೆಲವರಿಗೆ ಹಿಂದೂ ವಿರೋಧಿ. ಆದ್ರೀಗ ಟಿಪ್ಪು ಜಯಂತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸೋಕೆ ಕಾಂಗ್ರೆಸ್ ಶಾಸಕ ಸಜ್ಜಾಗಿದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಕೈ ನಾಯಕರು ಧ್ವನಿಗೂಡಿಸಿದ್ರೆ ಅಶೋಕ್ ಕಿಡಿಕಾರಿದ್ದಾರೆ. ದೈವಾರಾಧನೆ ಕರಾವಳಿಗರ ಸಂಪ್ರದಾಯಬದ್ಧ ಆಚರಣೆ. ಆದ್ರೆ ರಿಷಬ್ ಶೆಟ್ಟಿ ತೀರಿಸಿದ ಹರಕೆ ನೇಮೋತ್ಸವ ಸಂಪ್ರದಾಯವನ್ನ ಮೀರಿ ನಡೆಯಿತಾ ಅನ್ನುವ ಪ್ರಶ್ನೆ ಮೂಡಿದೆ. ಡಿವೈನ್ ಸ್ಟಾರ್ ಮಡಿಲಲ್ಲಿ ದೈವ ನರ್ತಕ ಮಲಗಿದ್ರ ಬಗ್ಗೆ ವಿರೋಧ ವ್ಯಕ್ತವಾಗಿದೆ. ಇದು ದೈವವೋ ದೈವ ನರ್ತಕನ ವರ್ತನೆಯೋ ಅಂತ ಪ್ರಶ್ನಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.